ॐ सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्महदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे एकेन सूत्रेण उपनिबद्धे एकेनैव सूत्रेण उपनिबद्धे अस्मिन् द्वितीये मातरिष्वाधिकरणे प्रथमम् अधिकरणं वियदधिकरणम् आसीत्। इदं तु मातरिष्वाधिकरणम्। इदं सूत्रम् एकवारं द्विवारं पठित्वा इदं सूत्रमित्युक्ते एकमेव सूत्रम् अत्र उपनिबद्धमस्ति। द्विवारं पठित्वा इदं सूत्रं पादादितोपि अष्टमं सूत्रमेव। पादादितः अष्टमं सूत्रम् अस्मिन् अधिकरणे प्रथमं सूत्रम् अन्तिमं सूत्रम्। इदं सूत्रं द्विवारं पठित्वा सूत्रं तद्भाष्यभागं च यथानुग्रहं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टमं सूत्रं तद्भाष्यभागं च यथामति इदानीं यथानुग्रहं विचारयामः। ॐ नमस्ते
ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ ಶಂಕರಾರ್ಯಾಯ ಸಂಸಾರಧ್ವಾಂತಧ್ವಂಸ ಪಟೀಯಸೆ. ಓಂ ನಮಸ್ತ್ರಯ್ಯಂತ ಸಂದೋಹ ಸರಸೀರುಹ ಭಾನವೇ ಶಂಕರಾರ್ಯಾಯ ಸಂಸಾರಧ್ವಾಂತಧ್ವಂಸ ಪಟೀಯಸೆ. ಶ್ಲೋಕ ತುಂಬ ಚೆನ್ನಾಗಿದೆ. ಎಲ್ಲ ಕಂಠಸ್ಥ ಮಾಡಿಕೊಂಡ್ರೆ ಹೇಳೋದಕ್ಕೆ ಅನುಕೂಲವಾಗುತ್ತೆ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ದ್ವಿತೀಯಂ ಏಕಸೂತ್ರಾತ್ಮಕಂ ಮಾತರಿಷ್ವಾಧಿಕರಣಂ. ಓಂ ಏತೇನ ಮಾತರಿಷ್ವಾ ವ್ಯಾಖ್ಯಾತಃ. ಓಂ ಏತೇನ ಮಾತರಿಷ್ವಾ ವ್ಯಾಖ್ಯಾತಃ. ಇದರ ಒಂದು ಪದ ವಿಭಾಗ ಅನ್ವಯಾರ್ಥ ಆಗಿದೆ ಅಂತ ಕಾಣುತ್ತೆ. ಇನ್ನೊಂದು ಸರಿ ನೋಡೋಣ. ಏತೇನ ಮಾತರಿಷ್ವಾ ವ್ಯಾಖ್ಯಾತಃ ಇತಿ ತ್ರಿಪದಾತ್ಮಕಂ ಇದಂ ಸೂತ್ರಂ. ತ್ರಿಪದಾತ್ಮಕಂ ಸೂತ್ರಂ. ಅಸ್ಮಿನ್ ಸೂತ್ರೇ ತ್ರೀಣಿ ಪದಾನಿ ವಿದ್ಯಂತೆ. ತ್ರೀಣಿ ಪದಾನಿ ಉಪನಿಬದ್ಧಾನಿ ಸಂತಿ. ಅನ್ವಯ ನೋಡೋಣ. ಏತೇನ ಏತೇನ ಇತ್ಯುಕ್ತೆ ಕೇನ. ಏತೇನ ಇತ್ಯುಕ್ತೆ ಆಕಾಶಸ್ಯ ಅಜತ್ವ ನಿರಾಕರಣ ವ್ಯಾಖ್ಯಾನೇನ. ಅಜತ್ವ ನಿರಾಕರಣ ವ್ಯಾಖ್ಯಾನೇನ ಆಕಾಶಸ್ಯ ಕಿಂ ಭವತಿ ಮಾತರಿಷ್ವಾ ಅಪಿ ತಥೈವ ವ್ಯಾಖ್ಯಾತೋ ಭವತಿ. ಅಷ್ಟೇ. ಅಂದ್ರೇನು? ಏತೇನ ಆಕಾಶಸ್ಯ ಅಜತ್ವ ನಿರಾಕರಣ ವ್ಯಾಖ್ಯಾನೇನ ಅಂದರೆ ಈ ಒಂದು ಆಕಾಶಕ್ಕೆ ಅಜತ್ವ ಅಂದ್ರೇನು, ಅದು ಕಾರಣ, ಅದು ಕಾರ್ಯವಲ್ಲ ಎನ್ನುವುದನ್ನು ನಿರಾಕರಣ ಮಾಡಿ ನಾವು ಮಾಡಿದ ವ್ಯಾಖ್ಯಾನದಿಂದ ಏನು ತೀರ್ಮಾನ ಆಗ್ತಾ ಇದೆ ಅಂದರೆ, ಈ ಒಂದು ಸೂತ್ರದಲ್ಲಿರತಕ್ಕಂಥ ಮಾತರಿಷ್ವ ಅಪಿ ವಾಯುವು ಕೂಡ ಇದೇ ರೀತಿ ವ್ಯಾಖ್ಯಾನಿಸಲ್ಪಟ್ಟಂತೆ ಆಯಿತು. ಇದೇ ರೀತಿ ಅಂತಂದ್ರೆ ಏನು? ವಾಯುವು ಕೂಡ ಕಾರಣವಲ್ಲ, ಇದು ಕೂಡ ಕಾರ್ಯವೇ ಆಗಿದೆ. ಯಾವುದರ ಕಾರ್ಯ? ಬ್ರಹ್ಮದ ಕಾರ್ಯ, ಆತ್ಮದ ಕಾರ್ಯ ಎನ್ನುವುದನ್ನು ವ್ಯಾಖ್ಯಾನ ಮಾಡಿದಂತೆಯೇ ಆಯಿತು. ಯಾತಕ್ಕೆ ಈ ಮಾತರಿಶ್ವದನ್ನು ತಗೊಂಡಿರತಕ್ಕಂಥದ್ದು ಅಂತಂದರೆ, ತೈತ್ತಿರೀಯದಲ್ಲಿ ಹೇಳಿರತಕ್ಕಂತಹ ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತಃ ಅಂತ ಹೇಳಿ ಆಕಾಶಾದ್ವಾಯು ಅಂತ ಹೇಳಿದ್ದಾರೆ. ಎರಡನೆಯದಾಗಿ ಯಾವುದು? ಆ ಆಕಾಶದಿಂದ ಈ ವಾಯು ಅಂತಕ್ಕಂಥದ್ದು ಉತ್ಪನ್ನವಾಯಿತು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಛಾಂದೋಗ್ಯದಲ್ಲಿ ಈ ಎರಡನ್ನೂ ಬಿಟ್ಟಿದ್ದಾರೆ, ಹೇಳಿಲ್ಲ. ಇದಕ್ಕೆ ಉತ್ಪತ್ತಿಯನ್ನು ಹೇಳಿಲ್ಲ. ಆದ್ದರಿಂದ ಆಕಾಶಕ್ಕೆ ಉತ್ಪತ್ತಿಯನ್ನು ಹೇಳಿಲ್ಲ, ಅದನ್ನು ವ್ಯಾಖ್ಯಾನ ಮಾಡಿದ್ದಾಯಿತು. ಈಗ ಇನ್ನೊಂದಿದೆಯಲ್ಲ, ಗಾಳಿ, ವಾಯು. ವಾಯು ಅಂತಕ್ಕಂಥದ್ದೇ ಸೂತ್ರಾತ್ಮ ಅಂತ ಬೇಕಾದ್ರೂ ಹೇಳ್ಬೋದು, ಏನು ಬೇಕಾದ್ರೂ ಹೇಳ್ಬೋದಲ್ಲ. ಅದೂ ಕೂಡ ಕಾರ್ಯವೇ ಆಗಿದೆ, ಕಾರಣವಲ್ಲ ಎನ್ನುವುದನ್ನು ತಥೈವ ಅಂದ್ರೇನು? ಈ ಒಂದು ಹಿಂದಿನ ಅಧಿಕರಣವನ್ನು ವ್ಯಾಖ್ಯಾನ ಮಾಡಿ ನಾವು ಯಾವ ಆಗಮ ಮತ್ತು ಉಪಪತ್ತಿಯನ್ನು ಬಳಸಿದ್ದೇವೆಯೋ ಅದೇ ಆಗಮ ಉಪಪತ್ತಿಗಳಿಂದ ಇಲ್ಲೂ ಕೂಡ ಈ ಮಾತರಿಶ್ವ ಅಂದರೆ ವಾಯುವನ್ನೂ ಕೂಡ ಇದು ಈ ಕಾರಣವಲ್ಲ ಎಂಬುದಾಗಿ ನಿರಾಕರಣೆ ಮಾಡಿದಂತಾಯಿತು. ಅದೇ ಇದು. ಆದ್ದರಿಂದ ನಾವು ಏನು ಇಲ್ಲಿ ಒಂದು ಏನು ಹೇಳ್ಬೋದು ಅಂತ ನೋಡಿ. ಇದು ಈ ಅಧಿಕರಣದಲ್ಲಿ ಒಂದೇ ಸೂತ್ರ ಇದೆ. ಆದರೂ ಕೂಡ ಇದೇನಾಗಿದೆ? ಇದು ಹಿಂದಿನ ಒಂದು ಅಧಿಕರಣದ ಅತಿದೇಶವಾಗಿದೆ. ಅತಿದೇಶ ಅಂದ್ರೇನು? ಅಲ್ಲಿ ಯಾವ ಆಗಮ ಉಪಪತ್ತಿಗಳನ್ನು ನಾವು ಉಪಯೋಗಿಸಿದ್ದೆವೋ ನಮ್ಮ ಸಿದ್ಧಾಂತವನ್ನು ಹೇಳುವುದಕ್ಕೆ,
ಸಿದ್ಧಾಂತವನ್ನು ಸಮರ್ಥನೆ ಮಾಡುವುದಕ್ಕೆ ಅದೇ ಉಪಪತ್ತಿ ಅದೇ ಆಗಮವನ್ನು ಇಲ್ಲೂ ಕೂಡ ನಾವು ಉಪಯೋಗಿಸಿಕೊಳ್ಳಬೇಕು. ಅದನ್ನು ಹೇಳಿಲ್ಲ. ಯಾಕೆ ಹೇಳಿಲ್ಲ? ಗ್ರಂಥ ಜುಮ್ಮ ಜಾಸ್ತಿ ಆಗುತ್ತೆ, ಹೇಳಿದ್ದನ್ನೇ ಹೇಳ್ಕೊಂಡು ಹೋಗಬಾರ್ದು. ಇದು ಬ್ರಹ್ಮಸೂತ್ರ ಭಾಷ್ಯ, ಇದು ಏನೋ ಕಾದಂಬರಿ ಅಲ್ಲ. ಹೌದು ತಾನೆ? ಆದ್ದರಿಂದ ಏನಾಯಿತು, ಹೀಗೆ ಈ ಒಂದು ಆ ಹಿಂದಿನ ಸೂತ್ರದಲ್ಲಿ ಏನು ಹೇಳಿತ್ತು ಅದನ್ನೇ ಅತಿದೇಶ ಮಾಡಿ ಇಲ್ಲಿ ಹೇಳಿದ್ದಾರೆ. ಆದ್ದರಿಂದ ನಾವೇನು ತಿಳ್ಕೊಳ್ಬೇಕಿಲ್ಲಿ, ಹಿಂದಿನ ಅಧಿಕರಣವೇ ಇದು, ಸ್ವಲ್ಪ ಬದಲಾವಣೆ ಮಾಡಬೇಕು. ಯಾವುದು? ಮೊದಲನೆಯ ಸೂತ್ರ ಮಾತ್ರ ಬದಲಾವಣೆ ಮಾಡಬೇಕು. ಏನು? ಇಲ್ಲಿ ಮಾತರಿಶ್ವ, ಇಲ್ಲಿ ಈ ವಿಷಯ ಯಾವುದು? ಮಾತರಿಶ್ವ. ಆದ್ದರಿಂದ ಏನಾಯಿತು, ಅಲ್ಲಿ ನ ವಿಯದ ಶ್ರುತೇ ಅಂತ ಇದೆ. ಇಲ್ಲಿ ಏನು ಮಾಡಬೇಕು ನಾವು? ನ ಮಾತರಿಶ್ವ ಶ್ರುತೇ, ನ ಮಾತರಿಶ್ವ ಅಶ್ರುತೇ. ಅಂದ್ರೇನು? ನ ಮಾತರಿಶ್ವ ಅಪಿ ನ ಕಾರಣಂ ಭವತಿ. ಮಾತರಿಶ್ವಾಪಿ ನ ಕಾರಣಂ ಭವತಿ. ಮತ್ತೆ ಇದು ಕೂಡ ಅಯಂ ಮಾತರಿಶ್ವ ಅಪಿ ಕಾರ್ಯಮೇವ, ಇದು ಕೂಡ ಕಾರ್ಯವೇ ಆಗಿದೆ ಅಂತಕ್ಕಂಥ. ಇದಕ್ಕೆ ಉಪಪತ್ತಿ ಆಗಮ ಏನು ಹೇಳಿದ್ರು, ಇನ್ನು 7 ಸೂತ್ರಗಳನ್ನು ಹೇಳಿದರು. ಅದೇನಾಗಿದೆ? ಅತಿದೇಶ ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಏನೂ ವ್ಯತ್ಯಾಸವಿಲ್ಲ. ಆದ್ದರಿಂದ ಈ ಅಧಿಕರಣದಲ್ಲಿ ಏನನ್ನು ಹೇಳಿದೆ ಹಾಗಾಯಿತು. ಓಂ ನ ಮಾತರಿಶ್ವಾ ಶ್ರುತೇ ಓಂ ಅಸ್ತಿತು ಓಂ ಗೌಣ್ಯ ಸಂಭವಾತ್ ಓಂ ಶಬ್ದಾಚ್ಚ ಓಂ ಸಾಕ್ಷೈಕಸ್ಯ ಬ್ರಹ್ಮ ಶಬ್ದವತ್ ಓಂ ಪ್ರತಿಜ್ಞಾ ನಿರವ್ಯತಿರೇಕಾತ್ ಶಬ್ದೇಭ್ಯ ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಇಷ್ಟೂ ಸೂತ್ರಗಳಿಂದ 7 ಸೂತ್ರಗಳಿಂದ ನಾವು ಸಿದ್ಧಾಂತ ಮಾಡಿದ್ದೇವಲ್ಲ, ಅದನ್ನು ಇಲ್ಲಿಗೂ ಅನ್ವಯಿಸ್ಕೊಳ್ಬೇಕು ಅಂತ ಅರ್ಥ. ಇಷ್ಟು ಅರ್ಥ ಇದಕ್ಕೆ. ಇದು ಈಗ ಈ ಒಂದು ಭಾಷ್ಯ ಭಾಗವನ್ನು ನೋಡೋಣ. 104ನೆಯ ಭಾಷ್ಯ ಭಾಗ ನೋಡಿ. ಮೊಟ್ಟ ಮೊದಲಿಗೆ ಆಚಾರ್ಯರು ಏನು ಹಾಕಿದ್ದಾರೆ? ಮೊಟ್ಟ ಮೊದಲನ ಪದವೇ ವಾಕ್ಯವೇ ಏನದು? ಮೊಟ್ಟ ಮೊದಲನ ವಾಕ್ಯ ಅತಿದೇಶೋಯಂ. ಯಾವುದು? ಈ ಅಧಿಕರಣ ಇದೆಯಲ್ಲ, ಈ ಮಾತರಿಶ್ವಾಧಿಕರಣ ಅಂತಕ್ಕಂಥದ್ದು ಇದು ಅತಿದೇಶ ಮಾತ್ರವಾಗಿದೆ. ಅಂದೇನು? ಹಿಂದೆ ಹೇಳಿದ್ದೆ ಇಲ್ಲಿ ಹೇಳ್ತಕ್ಕಂಥ ಅಲ್ಲೇ ಅದನ್ನೇ ಇಲ್ಲಿ ತೆಗೆದುಕೊಂಡು ಬಂದು ಹೇಳಿದ್ದಾರೆ. ಅಲ್ಲಿ ಆಕಾಶ, ಇಲ್ಲಿ ವಾಯು, ಅಷ್ಟೆ, ಇನ್ನೇನಿಲ್ಲ. ಅತಿದೇಶೋಯಂ ಏತೇನ ವಿಯದ್ವ್ಯಾಖ್ಯಾನೇನ. ಏತೇನ ಅಂತಂದ್ರೇನು? ಏತೇನ ಮಾತರಿಶ್ವ ವ್ಯಾಖ್ಯಾತಃ ಅಂತ ಇದೆ. ಏತೇನ ಅಂತಂದ್ರೇನು? ಏತೇನ ಅಂತಂದರೆ ವಿಯದ್ವ್ಯಾಖ್ಯಾನೇನ ಅಂದರೆ ಈ ಒಂದು ಆಕಾಶವನ್ನು ನಾವು ವ್ಯಾಖ್ಯಾನ ಮಾಡಿದ್ದೇವಲ್ಲ, ಆಕಾಶದ ಸ್ವರೂಪ ಅದು ಹೇಗೆ ಕಾರಣವಲ್ಲ, ಮತ್ತೇನದು ಕಾರ್ಯ, ಅದಕ್ಕೆ ತಕ್ಕಂತಹ ಆಗಮ, ಅದಕ್ಕೆ ಬೇಕಾದಂತಹ ಉಪಪತ್ತಿ ಇವೆಲ್ಲ ಉಪಯೋಗಿಸಿ ಹೇಳಿದ್ವಲ್ಲ, ಅದರಿಂದಲೇ ಮಾತರಿಶ್ವ ಏನೋ ಶಬ್ದ ಬರ್ತಾ ಇದೆ. ಮಾತರಿಶ್ವ ಅಪಿ ಅಂದ್ರೇನು? ವಾಯುವು ಕೂಡ ಏನಾಗಿದೆ? ವಾಯು ಯಾರಿದು? ವಿಯದಾಶ್ರಯೋ ಅಂದರೆ ಆಕಾಶಾದ್ ವಾಯು, ಆಕಾಶಾತ್ ಪಂಚಮಿ ವಿಭಕ್ತಿ, ಅದರಿಂದ ಹೇಳಿದ್ದಾರೆ. ಏನು? ಆಕಾಶಕ್ಕೆ ಆಕಾಶವನ್ನು ಆಶ್ರಯವಾಗಿ ಉಳ್ಳಂತಹ ವಾಯುವು ಕೂಡ ವ್ಯಾಖ್ಯಾತಃ ವ್ಯಾಖ್ಯಾನ ಮಾಡಲ್ಪಟ್ಟಿದೆ. ಅಷ್ಟೆ. ಅದೇ ಅತಿದೇಶ ಹೇಳಿದ್ವಲ್ಲ 7 ಸೂತ್ರಗಳು, ಅದರಿಂದ ಆ 7 ಸೂತ್ರಗಳನ್ನು ಇಲ್ಲಿ ಹೇಗೆ ಅನ್ವಯಿಸ್ಕೋಬಹುದು ಅಂತ ಅನ್ನೋದನ್ನು ಭಗವತ್ಪಾದ ಶಂಕರರು ಒಂದೊಂದೇ ವಾಕ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕೆ ಜಾಸ್ತಿ ಏನು ಬೇಡ, ಜಾಸ್ತಿ ಹಿಂದೆ ಹೇಳಿದ್ದಾಗಿದೆ ಆಕಾಶದ ವೇದಾಧಿಕರಣದಲ್ಲಿ. ಆದ್ದರಿಂದ ಒಂದೊಂದೇ ವಾಕ್ಯದಲ್ಲಿ ಹೇಳ್ತಾರೆ. ಶುರು ಮಾಡ್ತಾರೆ. ತತ್ರಾಪಿ ಏತೆ ಯಥಾಯೋಗಂ ಪಕ್ಷ ರಚಯಿತವ್ಯ. ಇಲ್ಲೂ ಕೂಡ ಈ ಒಂದು ಎಲ್ಲ ಇದೆಯಲ್ಲ, ಯಾವುದು ಆಗಮ ಉಪಪತ್ತಿ ಅವೆಲ್ಲ ಇದೆಯಲ್ಲ, ಅದು ಯಥಾಯೋಗಂ ಅಂದ್ರೇನು? ಇದಕ್ಕೆ ಸರಿ ಹೊಂದುವ ಹಾಗೆ, ಇಲ್ಲಿಗೆ ಸರಿ ಹೊಂದುವ ಹಾಗೆ ನಾವು ಪಕ್ಷವನ್ನು ನಾವು ರಚನೆ ಮಾಡಿಕೊಳ್ಳಬೇಕು. ಅಂದ್ರೇನು? ಇದಕ್ಕೆ ತಕ್ಕಂತೆ ಆ ಒಂದು ಆಕಾಶ ಅಂತ ಇದೆ, ಅದಕ್ಕೆ ತಕ್ಕಂತೆ ವಾಯು ಅಂತ ಮಾಡಿಕೊಳ್ಬೇಕು. ಅಲ್ಲಿ ಆಕಾಶಕ್ಕೆ ಶ್ರುತಿ ಹೇಳಿದ್ದಾರೆ, ಇಲ್ಲಿ ವಾಯುವಿಗೆ ಶ್ರುತಿಯನ್ನು ನಾವು ಹೇಳ್ಕೋಬೇಕಷ್ಟೆ, ಇನ್ನೇನಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ
ಏನು ನ ವಿಯತ್ ಅಶ್ರುತೇ ಅಂತ ಅಲ್ಲಿದೆ. ಇಲ್ಲಿ ನ ಮಾತರಿಶ್ವ ಅಶ್ರುತೇ ಅಂತ ಇದೆ. ಅಂದ್ರೆ ಏನು? ನ ಮಾತರಿಶ್ವ ಉತ್ಪದ್ಯತೆ, ಮಾತರಿಶ್ವ ನ ಉತ್ಪದ್ಯತೆ ಅಂತ. ನ ವಾಯು ಉತ್ಪದ್ಯತೆ. ವಾಯು ಅಂತಕ್ಕಂಥದ್ದು ಈ ಒಂದು ಆದಿ ಭೌತಿಕವಾದ ಒಂದು ರೂಪ ಅಲ್ಲ, ಒಂದು ಪದ ಇದು. ಮತ್ತು ಈ ಒಂದು ಆಧ್ಯಾತ್ಮಿಕವಾಗಿ ಏನು ಹೇಳ್ತೇವೆ ನಾವು, ಈ ವಾಯುವನ್ನೇ ಆದಿ ಭೌತಿಕವಾಗಿ ಗಾಳಿ ಅಂತ ಹೇಳ್ತೇವೆ, ವಾಯು ಅಂತ ಹೇಳ್ತೇವೆ. ಇದನ್ನೇ ಆಧ್ಯಾತ್ಮಿಕವಾಗಿ ಹೇಳುವಾಗ ಪ್ರಾಣ ಅಂತ ಹೇಳ್ತೇವೆ. ಮತ್ತು ಇದನ್ನೇ ಆದಿ ದೈವಿಕವಾಗಿ ಹೇಳುವಾಗ ಇದನ್ನೇ ಹಿರಣ್ಯಗರ್ಭ ಬ್ರಹ್ಮ ಅಂತ ಹೇಳ್ತೇವೆ. ಹೌದು ತಾನೆ? ಆದ್ದರಿಂದ ಈ ವಾಯು ಉತ್ಪದ್ಯತೆ ಇದೇನು ಪೂರ್ವ ಪಕ್ಷ, ಇದು ಅಲ್ಲಿ ಹಾಕಿತ್ತಲ್ಲ, ನ ಮಾತರಿಶ್ವ ಉತ್ಪದ್ಯತೆ, ಮಾತರ ಉತ್ಪದ್ಯತೆ. ಅಲ್ಲಿ ಏನಿದು, ಯಾತಕ್ಕೆ ಕಾರಣ ಹೇಳಿದ್ರು? ಏನು ಕಾರಣ ಹೇಳಿದ್ರು? ಓಹೋ ನೋಡಿ, ಯಾಕೆ ಈ ಸಾಮವೇದಿಯ ಛಾಂದೋಗ್ಯದಲ್ಲಿ ಅಂದರೆ ಛಂದೋಗರು ಏನನ್ನು ಹೇಳಿದ್ದಾರೆ, ಅವರು ಉತ್ಪತ್ತಿ ಪ್ರಕರಣವನ್ನು ಹೇಳಿದ್ದಾಗ ಇದು ಈ ಗಾಳಿಯನ್ನ ವಾಯುವನ್ನ ಹೇಳಿಲ್ಲ ಅಂತಕ್ಕಂಥದ್ದು ಒಂದು ಪಕ್ಷ. ಅದನ್ನು ಹೇಳಿದ್ರೆ ಛಂದೋಗಾನಾಂ ಉತ್ಪತ್ತಿ ಪ್ರಕರಣೆ ಅನಾಮ್ನಾನಾತ್ ಇತ್ಯೇಕ ಪಕ್ಷ. ಒಂದು ಪಕ್ಷದವ್ರು ಬಂದು ಅಲ್ಲೂ ಹೇಳಿದ್ರು, ಇದನ್ನ ಜ್ಞಾಪಕ ತರ್ಕೋಬೇಕು. ಅಲ್ಲಿ ಆಕಾಶಕ್ಕೆ ಉತ್ಪತ್ತಿಯನ್ನು ಹೇಳಿಲ್ಲ, ಎಲ್ಲಿ ಛಾಂದೋಗ್ಯದಲ್ಲಿ ಛಂದೋಗರು ಹೇಳ್ತಾ ಇಲ್ಲ ಅಂತ ಹೇಳಿ, ಇಲ್ಲೂ ಹಾಗೆ ಛಂದೋಗರು ಇಲ್ಲಿ ವಾಯುವಿಗೆ ಉತ್ಪತ್ತಿಯನ್ನು ಹೇಳ್ತಾ ಇಲ್ಲ, ಒಂದು ಪಕ್ಷ. ಇಲ್ಲಿ ಏನು ಅಸ್ತಿತ್ವ, ನೆಕ್ಸ್ಟ್ ಮುಂದಿನ ಸೂತ್ರ ಏನು, ಓಂ ಅಸ್ತಿತು. ಇದು ಹಿಂದೆ ಹೇಳಿದ ಅದೇ ಅಸ್ತಿತು ಅಂದ್ರೆ ಇದೆ, ಆದರೆ ಇದೆ ಅಸ್ತಿತು. ತೈತ್ತಿರೀಯಾಣ ಉತ್ಪತ್ತಿ ಪ್ರಕರಣ ಆಮ್ನಾನಂ. ತೈತ್ತಿರೀಯರ ಒಂದು ಉತ್ಪತ್ತಿ ಪ್ರಕರಣದಲ್ಲಿ ಇದು ಹೇಳಿದೆ, ಅಲ್ಲಿ ಹೇಳಿಲ್ಲ ಸರಿ, ಇಲ್ಲಿ ಹೇಳಿದೆ. ತೈತ್ತಿರೀಯದಲ್ಲಿ ಏನು ಆಕಾಶಾದ್ವಾಯು ಅಂತ ಹೇಳಿದ್ದಾರೆ. ಇತಿ ಪಕ್ಷಾಂತರಂ, ಇದು ಇನ್ನೊಂದು ಪಕ್ಷ. ಹೇಳಿಲ್ಲ ಅಂತಕ್ಕಂಥ ಒಂದು ಪಕ್ಷ. ಇಲ್ಲ ಕಣ್ರಿ, ಹೇಳಿದೆಯಲ್ರಿ ಇದು, ಎಲ್ಲಿ ತೈತ್ತಿರೀಯದಲ್ಲಿ ಹೇಳಿದೆಯಲ್ಲ, ಛಂದೋಗರು ಹೇಳೋದಿಲ್ಲ, ಆದರೆ ಈ ತೈತ್ತಿರೀಯರು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿದ್ರು. ಮತ್ತು ತತಶ್ಚ ಶ್ರುತ್ಯೋ ವಿಪ್ರತಿಷೇಧೆ ಸತಿ ಗೌಣೀವಾಯು ಉತ್ಪತ್ತಿ ಶ್ರುತಿ. ಅದಕ್ಕೆ ಮುಂದಿನ ಸೂತ್ರ ಓಂ ಗೌಣ್ಯ ಸಂಭವಾತ್ ಗೌಣಿ ಅಸಂಭವಾತ್. ಗೌಣಿ ಅಂತ ಸ್ತ್ರೀಲಿಂಗ, ಇದು ಯಾತಕ್ಕೆ ಶ್ರುತಿ ಅಂತಕ್ಕಂಥದ್ದು ಸ್ತ್ರೀಲಿಂಗ. ಗೌಣಿ ಯಂ ಶ್ರುತಿ ಕುತಃ ಅಸಂಭವಾತ್ ಅಂತ ಇಲ್ಲೂ ಅದೇ ಸೂತ್ರ. ಏನು ತತ್ ಶ್ರುತಿಯೋರ್ ವಿಪ್ರತಿಷೇಧೆ. ಹೀಗೆ ಛಾಂದೋಗ್ಯಕ್ಕೂ ಮತ್ತೆ ತೈತ್ತಿರೀಯಕ್ಕೂ ಕೂಡ ವಿಪ್ರತಿಷೇಧ ಉಂಟಾಗಲು, ಅಂದರೆ ಒಂದಕ್ಕೊಂದು ವಿರೋಧ ಉಂಟಾಗಲು ಏನಾಯಿತು, ಅದಕ್ಕೆ ಹೇಳ್ತಾರೆ, ಅಯ್ಯಯ್ಯೋ ಈ ವಾಯುವಿಗೆ ತೈತ್ತಿರೀಯದಲ್ಲಿ ಉತ್ಪತ್ತಿಯನ್ನು ಹೇಳಿದ್ದಾರಲ್ಲ, ಅದು ಸಾ ಶ್ರುತಿ ಗೌಣಿ ಆಯಿತು, ಅದು ಗೌಣಿ. ಇದು ಅಲ್ಲೂ ಹೇಳಿದ್ದಲ್ಲ, ಅದೇ ಗೌಣಿ, ವಾಯು ಉತ್ಪತ್ತಿ ಶ್ರುತಿ ಗೌಣಿ. ಆಮೇಲೆ ನೆಕ್ಸ್ಟ್ ಏನು, ಯಾತಕ್ಕೆ ಗೌಣಿ ಅಸಂಭವಾತ್ ಇತಿ ಅಪರ ಅಭಿಪ್ರಾಯ. ಗೌಣಿ ಅಂತ ಹೇಳಿದ್ರೆ ಇಲ್ಲರೆ ಹೊಂದೋದಿಲ್ಲ. ಆಕಾಶಕ್ಕೆ ನೀವು ಏನು ಉತ್ಪತ್ತಿ ಅಂತ ಹೇಳ್ಬೋದು, ಹೊಂದೋದೇ ಇಲ್ಲ ಕಣ್ರಿ ಅಂತ ಇನ್ನೊಂದು ಅಭಿಪ್ರಾಯ. ಇವೆಲ್ಲ ಒಂದೊಂದೇ ವಾಕ್ಯ ಹೇಳ್ತಾ ಇದ್ದಾರೆ ಆಚಾರ್ಯರಷ್ಟೇ. ಇದು ವಿಸ್ತಾರವಾಗಿ ಹಿಂದೆ ಹೇಳಿದ್ರಲ್ಲ, ಗೌಣಿ ಆಯಿತು. ಮತ್ತೆ ಇದಕ್ಕೆ ಮತ್ತೆ ಅಸಂಭವಶ್ಚ, ಗೌಣಿ ಅಸಂಭವ ಯಾಕೆ ಅಂತಕ್ಕಂದ್ರೆ ಬೃಹದಾರಣ್ಯಕದಲ್ಲಿ ಸೈಶಾನಸ್ತಮಿತ ದೇವತಾ ಯದ್ವಾಯು ಸೈಶಾನಸ್ತಮಿತ ಹೇಗೆ ವಿಭಾಗ ಇದು, ಸಾ ಏಷ ಅನಸ್ತಮಿತ, ಸೈಶಾನಸ್ತಮಿತ, ಸಾ ಏಷ ಅನಸ್ತಮಿತ. ಯಾವುದು ದೇವತಾ, ಸಾ ಏಷ ದೇವತಾ ಅನಸ್ತಮಿತ. ಇದಕ್ಕೆ ಅಸ್ತಮಯ ಅಂತಕ್ಕಂಥದ್ದು ಇಲ್ಲ. ಯಾವುದದು, ಯದ್ವಾಯು, ವಾಯು ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಒಂದು ವಾಯು ಇದೆಯಲ್ಲ, ಈ ದೇವತೆ, ಅದಕ್ಕೆ
ಅಸ್ತಮ ಅಂದರೆ ಅಸ್ತಂಗತ, ಅಂದರೆ ಹೋಗಿ ನಾಶವಾಗಿಬಿಡೋದು ಅಂತಕ್ಕಂಥದ್ದು ಇಲ್ಲ. ಆದ್ದರಿಂದ ಏನಾಯಿತು, ಇದು ಕಾರಣ ಅಂತಾಯಿತು. ನಾಶವಾಗುತ್ತೆ ಅಂತ ಆಗಿದ್ದಿದ್ರೆ ಕಾರ್ಯ ಅಂತ ಆಗ್ತಾ ಇತ್ತು. ಹಾಗಾಗಿ ಇದು ಕಾರಣವೇ ಸ್ವಾಮಿ ಅಂತ ಹೇಳಿ ಇತಿ ಅಸ್ತಮಯ ಪ್ರತಿಷೇಧ. ಹೀಗೆ ಅಸ್ತಮಯ ಅಂದರೆ ಇದು ಅದು ನಾಶವಾಗುತ್ತೆ ಅಂತಕ್ಕಂಥದ್ದು ಇಲ್ಲ ಅಂತನ್ನ ಈ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ನಾಶ ಅಂತಕ್ಕಂಥದ್ದು ಇಲ್ಲ, ಅನಸ್ತಮಿತ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳಿದ್ರು ಅಮೃತತ್ವಾದಿ ಶ್ರವಣಾಚ. ಮತ್ತೆ ಇನ್ನೊಂದು ನೆಕ್ಸ್ಟ್ ಮುಂದಿನ ಸೂತ್ರ ಯಾವುದು, ಗೌಣ್ಯ ಓಂ ಶಬ್ದಾಚ. ಇದೇನು ಈ ಶಬ್ದಾಚ ಅಂತ ಅನ್ನೋದಕ್ಕೆ ಅಮೃತತ್ವಾದಿ ನೋಡಿ, ಈ ವಾಯು ಇದೆಯಲ್ಲ, ಹಿರಣ್ಯಗರ್ಭ ಸೂತ್ರಾತ್ಮ ಇವನಿಗೆ ಇವನನ್ನು ಉಪಾಸನೆ ಮಾಡಿದವರಿಗೆ ಏನಾಗುತ್ತೆ, ಅಮೃತತ್ವ ಅಂತ ಹೇಳಿದ್ದಾರಲ್ಲ ಸ್ವಾಮಿ. ಅಂದ್ರೆ ಏನು, ಯಾವುದೋ ಕಾರ್ಯವನ್ನು ಉಪಾಸನೆ ಮಾಡಿಬಿಟ್ರೆ ಅಮೃತತ್ವ ಅಂತ ಆಗತ್ತಾ? ಆಗೋದಿಲ್ಲ, ಕಾರಣವನ್ನೇ ಆಗಬೇಕು. ಆದ್ದರಿಂದ ಏನು, ಅಮೃತತ್ವಾದಿ ಶ್ರವಣಾಚ. ಇದಕ್ಕೆಲ್ಲ ಏನು ಮಾಡಬೇಕು, ಈ ಆಕಾಶಕ್ಕೆ ಇವೆಲ್ಲ ಶ್ರುತಿ ಹೇಳಿದ್ರು, ಅದನ್ನೇ ಈ ಛಾಂದೋಗ್ಯದಲ್ಲಿ ನಾವು ತಗೊಂಡು ಅದಕ್ಕೆ ಬೇಕಾದಂಥ ಶ್ರುತಿ ಎಷ್ಟು ಬೇಕಾದ್ರೂ ಅನ್ವಯಿಸ್ಕೋಬೋದು ಅಂತ ನಮಗೆ ಬಿಟ್ಬಿಟ್ಟಿದ್ದಾರೆ ಆಚಾರ್ಯರಿಂದ. ಅಮೃತತ್ವಾದಿ ಶ್ರವಣ ಶಬ್ದಾಚ ಆಯಿತು. ಮತ್ತು ಪ್ರತಿಜ್ಞಾನುಪರೋಧಾತ್ ಯಾವದ್ವಿಕಾರಂಚ ವಿಭಾಗ ಅಭ್ಯುಪಗಮಾತ್ ಉತ್ಪದ್ಯತೆ ವಾಯು ಇತಿ ಸಿದ್ಧಾಂತ. ಆಮೇಲೆ ಅಲ್ಲಿನೊಂದು ಹೇಳಿದರು, ಏನು ಇದು ಸ್ಯಾಚೈಕಸ್ಯ ಬ್ರಹ್ಮಶಬ್ದವತ್ ಅಂತ ಹೇಳಿಬಿಟ್ಟು ಅಲ್ಲಿ ಬ್ರಹ್ಮಶಬ್ದ ಹೇಳಿದ್ದಾರಲ್ಲ, ಆ ಬ್ರಹ್ಮಶಬ್ದದಲ್ಲಿ ಏನು ಹೇಳಿದ್ದಾರೆ, ಅದಕ್ಕೆ ಅಮೃತತ್ವವನ್ನು ಹೇಳಿದ್ದಾರೆ. ಅಂದರೆ ಇಲ್ಲ ಇಲ್ಲ, ಅದೇನಂತ ಹೇಳಿದ್ರು ಅದನ್ನು, ಈ ಹಿರಣ್ಯಗರ್ಭ ಬ್ರಹ್ಮ, ವಾಯು, ಸೂತ್ರಾತ್ಮ ಇವನನ್ನು ಉಪಾಸನೆ ಮಾಡಿದವರಿಗೂ ಕೂಡ ಅಮೃತತ್ವ ದೊರಕುತ್ತೆ ಅಂತ ಹೇಳಿದಾಗ ಅಲ್ಲಿ ಆಪೇಕ್ಷಿಕವಾದ ಅಮೃತತ್ವ ಅಂತ ಅರ್ಥ ಮಾಡಿಕೊಳ್ಳಬೇಕು, ಮುಖ್ಯವಾದ ಅಮೃತತ್ವವಲ್ಲ ಅಂತ ಹೇಳಿದರು. ಅದು ಯಾಕೆ ಅಂತಕ್ಕಂಥದ್ದು ಮುಂದೆ ವಿಸ್ತಾರವಾಗಿ ವಿವರಿಸ್ತಾರೆ. ಯಾತಕ್ಕೆ ಅದನ್ನು ನಾವು ಗೌಣಿ ಅಂತ ಹೇಳಬೇಕು, ಮತ್ತು ಆಪೇಕ್ಷಿಕ ಅಂತ ಯಾತಕ್ಕೆ ಹೇಳಬೇಕು, ಮುಖ್ಯ ಅಂತ ಅದನ್ನೇ ಹೇಳ್ಬೋದಲ್ಲ. ಅಂದರೆ ಯಾತಕ್ಕೆ ಅಲ್ಲ ಅಂತ ಅನ್ನೋದನ್ನು ಮುಂದೆ ವಿಸ್ತಾರವಾಗಿ ತಿಳಿಸ್ತಾರೆ. ಮುಂದೆ ನೋಡೋಣ ಅಂತ. ಈಗ ಇಲ್ಲಿ ಸರ್ ಇದು ಗೌಣಿ ಅಂತ ಹೇಳ್ಬಿಟ್ಟು ಪ್ರತಿಜ್ಞಾನುಪರೋಧಾತ್ ಅಂದರೆ ಏನು ನೋಡು, ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಅಂತ ಪ್ರತಿಜ್ಞೆ ಮಾಡಿದರು. ಆ ಪ್ರತಿಜ್ಞೆ ಅನುಪರೋಧಾತ್ ಯಾವ ದ್ವಿಕಾರಂಚ ವಿಭಾಗ ಅಭ್ಯುಪಗಮಾತ್ ಉತ್ಪದ್ಯತೆ ವಾಯು. ಅಂದರೆ ಆ ಪ್ರತಿಜ್ಞೆಗೆ ಅನುರೋಧಾತ್ ಅನ್ವಯವಾಗುವಂತೆ, ಆ ಪ್ರತಿಜ್ಞೆಗೆ ಅನುಗುಣವಾಗಿ ಏನಾಗಿದೆ, ಇಲ್ಲ ಸ್ವಾಮಿ ಏನು ಯಾವ ದ್ವಿಕಾರಂತ ವಿಭಾಗೋ ಲೋಕವತ್ ಅಂತ ಹೇಳಿದರು. ಪ್ರತಿಜ್ಞಾ ಹಾನಿ ಅವ್ಯತಿರೇಕ ಶಬ್ದವೇ, ಅಂದರೆ ಪ್ರತಿಜ್ಞಾ ಹಾನಿ ಉಂಟಾಗುತ್ತೆ ಅಂತ ಆಗೋದಿಲ್ಲ. ಯಾಕೆ, ಎಲ್ಲಿಯವರೆಗೆ ವಿಕಾರ ಅಂತ ಇರುತ್ತೋ ಅಲ್ಲಿಯವರೆಗೂ ಕೂಡ ವಿಭಾಗ ಅಂತ ಇದ್ದೇ ಇರುತ್ತೆ. ಇದು ಏನಾಗಿದೆ, ಇದು ಲೋಕವತ್, ಲೋಕದಂತೆ ಅಂದರೆ ಲೋಕದಲ್ಲಿ ಕಂಡಿರುವಂತೆ ಅಂತ ಹೇಳಿದರು ಅಂದ್ಬಿಟ್ಟು ಉತ್ಪದವಾಗಿ. ಹಾಗಾಗಿ ಏನಾಗಿದೆ, ಎಲ್ಲಿಯವರೆಗೆ ವಿಕಾರ ಇದೆಯೋ ಅಲ್ಲಿಯವರೆಗೂ ಕೂಡ ವಿಭಾಗ ಅಂತಕ್ಕಂಥದ್ದು ಇದ್ದೇ ಇದೆ. ಆದ್ದರಿಂದ ವಾಯುವು ಕೂಡ ವಿಕಾರ, ಅವನಿಗೂ ವಿಭಾಗ ಅಂತ ಇದ್ದೇ ಇದೆ. ಹೀಗಾಗಿ ವಾಯು ಕಾರ್ಯ ಅಂತ ಸಿದ್ಧ ಅಂತ ಆಯಿತು. ಮತ್ತು ಅಸ್ತಮಯ ಪ್ರತಿಷೇಧ ಅಪರ ವಿದ್ಯಾ ವಿಷಯ ಆಪೇಕ್ಷೆ. ಮತ್ತು ಅಸ್ತಮಯ ಪ್ರತಿಷೇಧ ಹೇಳಿಬಿಟ್ಟಿದ್ದಾರಲ್ಲ, ಅಂದರೆ ವಾಯುವಿಗೆ ನಾಶ ಎಂಬತಕ್ಕಂಥದ್ದು ಇಲ್ಲ, ಅವನು ಹೊರಟು ಹೋಗ್ತಾನೆ, ಇಲ್ಲವಾಗಿ ಬಿಡುತ್ತಾನೆ ಅಂತಕ್ಕಂಥದ್ದು ಇಲ್ಲ. ಅನಸ್ತಮಯ ಹೇಳಿದ್ವಲ್ಲ, ಅಸ್ತಮಯ ಪ್ರತಿಷೇಧ ಅಂದರೆ ಅನಸ್ತಮಯ ಹೇಳಿದ್ರಲ್ಲ, ಅಂದರೆ ಅದು ಅಪರ ವಿದ್ಯಾ ವಿಷಯ. ಅದು ಯಾವುದ್ರಿ ಅದು ಅಪರ ವಿದ್ಯೆಗೆ ವಿಷಯವಾದದ್ದು. ಯಾವುದು ಅಪರ ವಿದ್ಯೆ, ಉಪಾಸನೆ, ಅವೆಲ್ಲ ಅಪರ ವಿದ್ಯೆಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಅಪರ ವಿದ್ಯೆಗೆ ವಿಷಯವಾಗಿರುವುದರಿಂದ ಅದು ಮುಖ್ಯವಾದ ಒಂದು ಅಮೃತತ್ವ ಅಂತ ನಾವು ಹೇಳೋ ಹಾಗಿಲ್ಲ, ಅದು ಆಪೇಕ್ಷಿಕವಾದ ಅಮೃತತ್ವ ಅಷ್ಟೆ. ಅಂದ್ರೇನು, ಯಾಪೇಕ್ಷಿಕ ಅಂದರೆ ಯಾವುದನ್ನೋ ಒಂದನ್ನು ಬಯಸಿ ಪಡೆದಿರತಕ್ಕಂತಹ
ಅಮೃತತ್ವ ಅದು. ಯಾವುದನ್ನು? ಉಪಾಸನೆಯನ್ನು. ಯಾವುದು? ಹಿರಣ್ಯಗರ್ಭೋಪಾಸನೆ ಇರಬಹುದು, ಅಥವಾ ಪಂಚಾಗ್ನಿ ಉಪಾಸನೆ ಇರಬಹುದು, ಇನ್ನೊಂದಿರಬಹುದು. ಅದನ್ನು ಅಪೇಕ್ಷಿಸಿ ಪಡೆದುಕೊಂಡಿರತಕ್ಕಂತಹ ಅಮೃತತ್ವ ಅದು, ಆಪೇಕ್ಷಿಕ ಅದು. ಆದರೆ ಮುಖ್ಯವಾದ ಅಮೃತತ್ವ ಏನು ಗೊತ್ತೇ? ಅದು ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಏನು? ಸ್ವತಃ ಸಿದ್ಧವಾದ ತತ್ವ. ಯಾವುದನ್ನು ಅಪೇಕ್ಷಿಸಿ ಅದು ಸಿದ್ಧವಾಗಬೇಕಾದದ್ದಿಲ್ಲ. ಸ್ವಯಂ ಸಿದ್ಧ ಅದು ಅಂತ ಹೇಳಿ, ಸ್ವಯಂ ಸಿದ್ಧ ಎನ್ನುವುದೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಅಂತ ಮುಂದೆ ಅವೆಲ್ಲ ಬಹಳ ಉತ್ತಮವಾದ ಭಾಗ ಬರುತ್ತೆ ಮುಂದೆ. ಇದೂ ಕೂಡ ಯಾವುದು? ಏನೋ ಒಂದು ಉಪದೇಶಾದಯಂ ವಾದ ಅಷ್ಟೆ. ಉಪದೇಶಕ್ಕೋಸ್ಕರ ಈ ಪದಗಳನ್ನು ಹೇಳ್ತೇವೆ ಹೊರತು, ವಾ ಈ ಒಂದು ಪರಬ್ರಹ್ಮವನ್ನು, ಓಹೋ ಇದನ್ನು ಪಡೆದವನು ಏನು, ಅವನು ಮುಖ್ಯವಾದ ಒಂದು ಅಮೃತತ್ವವನ್ನು ಪಡೆಯುತ್ತಾನೆ, ಇದು ಮುಖ್ಯ ಅಮೃತತ್ವ, ಇದು ಆಪೇಕ್ಷಿಕ ಅಲ್ಲ ಅನ್ನೋದಾಗಲಿ, ಅಥವಾ ಯಾಕೆ ಅವನು ಸ್ವಯಂ ಸಿದ್ಧ ಅನ್ನೋದಾಗಲಿ, ಅಥವಾ ಇನ್ನೊಂದೇನು, ಅಯ್ಯೋ ಅವನು ಸ್ವಯಂ ಜ್ಯೋತಿಷ್ಠ ಕಣ್ರಿ, ಅವನು ಯಾರ ಸಹಾಯ ಬೇಕಿಲ್ಲ ಅನ್ನೋದಾಗಲಿ. ಇವೆಲ್ಲ ಏನು ಗೊತ್ತಪ್ಪ? ವಾಚಾರಂಭಣಂ ವಿಕಾರೋ ನಾಮಧೇಯಂ, ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತೇ ಹೊರತು ಬ್ರಹ್ಮಕ್ಕೆ ಯಥೋ ವಾಚೋ ನಿವರ್ತಂತೆ. ಯಾವ ಮಾತುಗಳು ಕೂಡ ಆ ಬ್ರಹ್ಮವನ್ನು, ಆ ಬ್ರಹ್ಮದ ಲಕ್ಷಣವನ್ನು, ಲಕ್ಷಣ ಅಂತ ಇದುವಲ್ಲ, ಅದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಮುಂದೆ ಅದನ್ನು ಸಿದ್ಧಾಂತ ಮಾಡಿ ತೋರಿಸ್ತಾರೆ ಭಗವತ್ಪಾದರು. ನೋಡೋಣ. ಮತ್ತು ಆಪೇಕ್ಷಿಕ ಮತ್ತು ಅಜ್ಞಾದೀನಾಮಿವ ವಾಯೋ ಅಸ್ತಮಯಾಭಾವ ಅಸ್ತಮಯಾಭಾವಾತ್ ಅಂದರೆ ಏನು? ಈ ಅಗ್ನಿಯಾದಿಗಳಂತೆ ಅಗ್ನಿ ಇದೆಯಲ್ಲ, ಅದು ವಾಯುವು ಕೂಡ ಏನಾಗಿದೆ? ಅದು ಕೂಡ ಅಸ್ತಮಯಾಭಾವಾತ್ ಅಂದರೆ ಅಸ್ತಮಯ ಅಭಾವ. ಅಸ್ತಮಯ ಅಭಾವನ ಹೇಳಿರ್ತಕ್ಕಂಥದ್ದು ಹೇಗೆ? ಎಲ್ಲ ಆಪೇಕ್ಷಿಕವಾಗಿ ಹೇಳಿರ್ತಕ್ಕಂಥದ್ದು ಅಷ್ಟೆ ಅಂತ ಹೇಳಿ, ಕೃತ ಪ್ರತಿವಿಧಾನಂಚ ಅಮೃತತ್ವಾದಿ ಶ್ರವಣಂ. ಹೀಗೆ ಅಮೃತತ್ವ ಅಂತ ಹೇಳಿದೆಯಲ್ಲ, ಯಾರು? ಓಹೋ, ಅಗ್ನಿ ಉಪಾಸನೆ ಮಾಡಿದವನು ಅವನಿಗೂ ಅಮೃತತ್ವ ಹೇಳಿದ್ರು, ವಾಯು ಉಪಾಸನೆ ಮಾಡೋನು ಅವನು ಅಮೃತನಾಗ್ತಾನೆ ಅಂತ ಹೇಳಿದ್ರು ಅಲ್ವೇ? ಹೀಗೆ ಏನೇನು ಉಪಾಸನೆ ಮಾಡ್ತಾರೋ ಎಲ್ಲದಕ್ಕೂ ಅಮೃತತ್ವ ಅಂತ ಹೇಳಿದ್ರಲ್ಲ, ಅಸ್ತಮಯ ಭಾವ ಅಂತ ಇದೆಯಲ್ಲ ಅಗ್ನಿ ಅಂತ, ಅದೇನು? ಅದೆಲ್ಲ ಆಪೇಕ್ಷಿಕವಾಗಿ ಹೇಳಿದಷ್ಟೇ, ಅದು ಮುಖ್ಯ ವೃತ್ತಿಯಿಂದ ಹೇಳಿಲ್ಲ. ಯಾಕೆ? ಇವೆಲ್ಲ ಕಾರ್ಯಬ್ರಹ್ಮ, ಇವೆಲ್ಲ ಎಲ್ಲವೂ ಬ್ರಹ್ಮ ಅಂತ ಇಟ್ಕೊಂಡಾಗ ಈಗ ಕಾರ್ಯಬ್ರಹ್ಮೋಪಾಸನೆಯಿಂದ ಏನು ಸಿಕ್ಕುತ್ತೆ? ಮುಖ್ಯ ಅಮೃತತ್ವ ಸಿಕ್ಕುತ್ತಾ? ಅದು ಕೂಡ, ಆ ಅಮೃತತ್ವವು ಕೂಡ ಏನಾಗಿದೆ? ಅದು ಕೂಡ ಆಪೇಕ್ಷಿಕ ಅಂತ ಹೇಳಿ, ಇದು ಕೃತ ಪ್ರತಿವಿಧಾನಂ ಅಮೃತತ್ವ. ಹೀಗೆ ಅಮೃತತ್ವಾದಿ ಶ್ರವಣಂ, ಅಮೃತತ್ವವನ್ನು ಪಡೆಯುತ್ತಾನೆ ಎಂದು ಹೇಳ್ತಿಯಲ್ಲ ಶ್ರುತಿ, ಅದೆಲ್ಲ ಕೃತ ಪ್ರತಿವಿಧಾನಂ. ಆ ಕೃತ ಪ್ರತಿವಿಧಾನ ಅಂದರೆ ಅದನ್ನು ತಳ್ಳಿ ಹಾಕಿದ್ದಾಗಿದೆ ಅಂತ, ಸಮಾಧಾನ ಹೇಳಿದ್ದಾಗಿದೆ, ತಳ್ಳಿ ಹಾಕಿದ್ದಾಗಿದೆ. ಅದು ನಾವು ಸಿದ್ಧಾಂತ ಮಾಡಿ ತೋರಿಸಿದ್ದೇವೆ ಅಂತ ಅರ್ಥ. ಅದನ್ನೆಲ್ಲವನ್ನೂ ಕೂಡ ನಾವು ಕೃತ ಪ್ರತಿವಿಧಾನಂ ನಿರಾಕರಣೆ ಮಾಡಿ ಹೇಳಿದ್ದೇವೆ. ಈಗ ಇದಾಯಿತು. ಈಗ ಏನು ಇದು ಸಿದ್ಧಾಂತ ಆಯಿತು, ಇಷ್ಟು ಮುಗಿದೋಯ್ತು. ಈಗ ನೋಡಿ, ಈ ಬ್ರಹ್ಮಸೂತ್ರ ಅಂತಕ್ಕಂಥದ್ದು, ಬ್ರಹ್ಮಸೂತ್ರಗಳು ಅಂತ ನಾವು ಏನು ಹೇಳ್ತಾ ಇದ್ದೇವೆ, ಅದನ್ನು ಈ ಶಂಕರ ಭಗವತ್ಪಾದರ ಪ್ರಕಾರ 191 ಅಧಿಕರಣಗಳು, 555 ಸೂತ್ರಗಳು ಅಂತ ಮಾಡಿದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾರೆ? ಇಲ್ಲ ರೀ, ಬ್ರಹ್ಮಸೂತ್ರ ಭಾಷೆ ಎಷ್ಟಿದೆ? 192 ಅಲ್ಲಾರದು, ಅದು 198 ಅಂತಾರೆ. ಇನ್ನೊಬ್ಬ ಹೇಳ್ತಾರೆ 189 ಅಂತ. ಏನು ಅಂದರೆ ಈ ಸೂತ್ರಗಳನ್ನು ವಿಭಾಗ ಮಾಡಿರೋದೇ ಇದಕ್ಕೆ ಕಾರಣ ಅಷ್ಟೆ. ಒಂದು ಸೂತ್ರವನ್ನು ಎರಡಾಗಿ ವಿಭಾಗ ಮಾಡಿ ಅದಕ್ಕೆ ಬೇರೆ ಅಧಿಕರಣ ಅಂತ ಕೊಟ್ಟಾಗ ಒಂದು ಅಧಿಕರಣ ಜಾಸ್ತಿ ಆಯಿತು, ಇಲ್ಲ ಮುಂದಿನ ಅಧಿಕರಣ ಸೂತ್ರವನ್ನು ಸೇರಿಸ್ಕೊಂಡಾಗ ಕಮ್ಮಿ ಆಯಿತು. ಹೀಗೆ ಆದರೆ ಇಲ್ಲಿ ಯಾತಕ್ಕೆ ಇವರು ಭಗವತ್ಪಾದರೇ ಹೇಳಿದ್ರು, ಹಿಂದಿನ ಈ ಆಕಾಶವನ್ನು ನಾವು ವ್ಯಾಖ್ಯಾನ ಮಾಡಿದ್ದೇವಲ್ಲ, ಅದರ ಒಂದು ಅತಿದೇಶ ಅಂತ ಹೇಳಿದರು. ಅದೇ ಸೂತ್ರಗಳು, ಅದೇ ಇದು, ಅಲ್ಲಿ ಆಕಾಶ, ಇಲ್ಲಿ ವಾಯು ಅಷ್ಟೆ. ಹೀಗಿರೋವಾಗ ಈ ಅತಿದೇಶ ಮಾಡೋದಕ್ಕೆ ಇನ್ನೊಂದು ಅಧಿಕರಣ ಅಂತ ಯಾತಕ್ಕೆ ಮಾಡಬೇಕಾಗಿತ್ತು?
ಇನ್ನೊಂದು ಅಧಿಕರಣ ಯಾಕೆ ಮಾಡಬೇಕಾಗಿತ್ತು ಸ್ವಾಮಿ? ಅದೇ ಅಧಿಕರಣದಲ್ಲ ಸೇರಿಸ್ಬಿಡ್ಬೋದಾಗಿತ್ತಲ್ಲ ಅಂತ ಹೇಳಿ ಅದನ್ನು ಒಂದು ಇದು ಆಕ್ಷೇಪ ಅಲ್ಲ ಇದು. ಈ ಒಂದು ಬ್ರಹ್ಮಸೂತ್ರ ಅಂತಕ್ಕಂಥದ್ದು ಯಾವ ಆ ಸೂತ್ರ ಒಂದು ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಸೂತ್ರ ಅಂದರೆ ಸುಮ್ಮನೆ ಏನೇನೋ ನಮಗೆ ಬೇಕಾದ ಹಾಗೆ ಎಲ್ಲೋ ನಿಲ್ಲಿಸ್ಬಿಡೋದು, ಎಲ್ಲೋ ಹೇಳ್ಬಿಡೋದು, ಹಾಗೆ ಮಾಡಬಾರ್ದು. ಅಲ್ಲಿ ಒಂದು ಅದಕ್ಕೂ ಒಂದು ಉಪಪತ್ತಿ, ಒಂದು ತರ್ಕ ಅಂತಕ್ಕಂಥದ್ದು ಇರಬೇಕು. ಸುಮ್ಮನೆ ಏನೋ ಮಾತಾಡಬಾರ್ದು. ಒಂದೇ ಒಂದು ಚಕಾರ ಹೇಳಿದ್ರೂ ಕೂಡ ಅದು ಅರ್ಥಬದ್ಧವಾಗಿರಬೇಕು. ಹೀಗಿರುವಾಗ ನೀವು ಅಧಿಕರಣನೇ ಬೇರೆ ಮಾಡಿಬಿಟ್ರಲ್ಲ. ಬೇರೆ ಮಾಡಿಬಿಟ್ರಿ, ಅತಿದೇಶ ಅಂತೂ ಹೇಳಿಬಿಟ್ರಿ. ಅತಿದೇಶ ಮಾಡಿದಾಗ ಇನ್ನೊಂದು ಅಧಿಕರಣ ಯಾಕೆ ಸ್ವಾಮಿ ಮಾಡಬೇಕಾಗಿತ್ತು? 191 ಅಧಿಕರಣ ಅಂತ ಯಾಕೆ ಹೇಳಿದ್ರಿ ನೀವು? 190 ಅಧಿಕರಣ ಅಷ್ಟೇ ಅಂತ ಹೇಳ್ಬಿಟ್ಟ. ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದೆ. 105ನೇ ಭಾಷ್ಯ. ನನು ವಾಯೋ ಆಕಾಶಸ್ಯ ಚ ತುಲ್ಯಯೋ ಅಂದ್ರೇನು? ವಾಯು ಮತ್ತು ಆಕಾಶ ಎರಡಕ್ಕೂ ಕೂಡ ಸಾಮಾನ್ಯವನ್ನು ಹೇಳಿದ್ದಾರೆ. ಅದೇನು? ಸಮಾನತ್ವ, ಸಮಾನ ಭಾವವನ್ನು ಹೇಳಿದ್ದಾರೆ. ಏನು ಸಮಾನ ಭಾವ? ಎರಡೂ ಕಾರ್ಯವೇ ಕಣ್ರಿ, ಯಾವುದು ಕಾರಣ ಅಲ್ಲ ಅಂಥೇಳಿ ಕಾರ್ಯತ್ವ ಸಮಾನವನ್ನು ಹೇಳಿದ್ದಾರೆ. ಎಲ್ಲಿ? ಉತ್ಪತ್ತಿ ಪ್ರಕರಣ. ಉತ್ಪತ್ತಿ ಪ್ರಕರಣದಲ್ಲಿ ಹೀಗೆ ಶ್ರವಣಾಶ್ರವಣಯೋ ಏಕಮೇವ ಅಧಿಕರಣಂ ಉಭಯ ವಿಷಯಂ ಅಸ್ತು. ಹೀಗೆ ಇಲ್ಲಿ ಒಂದು ಒಂದು ಶ್ರುತಿಯಲ್ಲಿ ಹೇಳಿದ್ದಾರೆ ಶ್ರವಣ. ಎಲ್ಲಿ? ತೈತ್ರಿಯದಲ್ಲಿ ಆಕಾಶಕ್ಕೂ ಹೇಳಿಬಿಟ್ಟಿದ್ದಾರೆ. ಮತ್ತು ಶಾಂತೋಗ್ಯದಲ್ಲಿ ಅಶ್ರವಣ ಹೇಳಿಲ್ಲ. ಶ್ರವಣಾಶ್ರವಣಯೋ ಅದೇನು? ಶ್ರುತಿಯಲ್ಲಿ ಒಂದು ಕಡೆ ಹೇಳಿದೆ, ಒಂದು ಕಡೆ ಹೇಳಿಲ್ಲ. ಶ್ರವಣ ಅಶ್ರವಣ. ಹೀಗಿರುವಾಗ ನೀವು ಏನು ಮಾಡಿದ್ರಿ? ಎರಡೂ ಅಷ್ಟೇ. ವಾಯುಗೂ ಅಷ್ಟೇ, ಇಲ್ಲಿ ಹೇಳಿದ್ದಾರೆ, ಅಲ್ಲಿ ಹೇಳಿಲ್ಲ. ಆಕಾಶಕ್ಕೂ ಅಷ್ಟೇ, ಇಲ್ಲಿ ಹೇಳಿದ್ದಾರೆ, ಅಲ್ಲಿ ಹೇಳಿಲ್ಲ. ಹೀಗೆರಡಕ್ಕೂ ಕೂಡ ಸಮಾನ ಸಿದ್ಧಾಂತ ಮಾಡಿದ್ರಿ. ಸಿದ್ಧಾಂತ ಮಾಡಬೇಕಾದ್ರೆ ಏನು? ಏಕಮೇವ ಅಧಿಕರಣಂ ಉಭಯ ವಿಷಯ ಮಸ್ತು. ಎರಡೂ ಒಂದು ಅಧಿಕರಣ ಇದೆಯಲ್ಲ, ಎರಡೂ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಅಧಿಕರಣ ಇರಬಹುದಾಗಿತ್ತಲ್ಲ, ಯಾಕೆ ಎರಡು ಅಧಿಕರಣ ಮಾಡಿದ್ರಿ ಅಂತ. ಕಿಂ ಅತಿದೇಶೇನ ಅಸತಿ ವಿಶೇಷೇ ಇತಿ. ಹಾಗಾದರೆ ಈ ಅತಿದೇಶ ಅಂತಕ್ಕಂಥದ್ದು ಇಲ್ಲದೆ ಹೋಗ್ಬಿಟ್ರೆ, ಅತಿದೇಶ ಅಂತಂದರೆ ವಿಶೇಷ ಇಲ್ಲದೆ ಹೋಗ್ಬಿಟ್ರೆ ಅತಿದೇಶ ಅಂತಂತದ. ಅತಿದೇಶ ಮಾಡಿ ಪ್ರಯೋಜನ ಏನು? ಇವಾಗ ಅತಿದೇಶ ಏನು ಸ್ವಾಮಿ? ಯಾವುದೂ ಕೂಡ ಈ ವಿಶೇಷ ಅಂತ ಒಂದು ಇರಬೇಕು. ವಿಶೇಷ ಅಂತ ಇದ್ದರೆ ನೋಡಿ, ಈ ಅಧಿಕರಣದಲ್ಲಿ ಇದನ್ನು ಹೇಳಿದೆ, ಈ ಅಧಿಕರಣದಲ್ಲಿ ಅದೇ ವಿಷಯಕ್ಕೆ ಇಲ್ಲಿ ಇದನ್ನು ಹೇಳಿಲ್ಲ ಅಂತಿರಬೇಕು. ಒಂದು ಕಡೆ ಹೇಳಿದ್ದಾರೆ, ಒಂದು ಕಡೆ ಅದೇ ವಿಷಯ ಇಲ್ಲಿ ಹೇಳಿದ್ದಾರೆ, ಅಲ್ಲಿ ಹೇಳಿಲ್ಲ ಅಂತಂದರೆ ಬೇಕಾದ್ರೆ ಎದುರು ಅಧಿಕರಣ ಮಾಡಬಹುದು. ವಿಶೇಷ ಇದೆ ಇಲ್ಲಿ. ಅವಿಶೇಷ, ವಿಶೇಷ ಇಲ್ಲ ಅಂತ ಆಗ್ಬಿಟ್ಟು, ಅಸತಿ ವಿಶೇಷ ಇಲ್ಲ ಅಂತ ಆಗಿಬಿಟ್ರೆ ಕಿಮ್ ಅತಿದೇಶೇನ, ಅತಿದೇಶ ಯಾಕೆ ಮಾಡಬೇಕಾಗಿತ್ತು? ಅತಿದೇಶ ಮಾಡಿದ್ರೆ ಸಮಾನತ್ವ ಇರಬೇಕು, ವಿಶೇಷ ಇರಬೇಕು. ವಿಶೇಷ ಇಲ್ಲದೆ ಅಧಿಕರಣ ಯಾಕೆ, ಅತಿದೇಶ ಯಾಕೆ ಮಾಡಬೇಕು ಅಂದ್ಬಿಟ್ಟು ಸತ್ಯಂ ಏವಮೇತತ್. ಹೌದಪ್ಪ, ನೀನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯವೇ. ಬ್ರಹ್ಮಸೂತ್ರ ಅಂದರೆ ಸುಮ್ಮನೆ ಏನೋ ಅನಾವಶ್ಯಕವಾದ ಪದಗಳನ್ನು ಎಲ್ಲೋ ಹೇಳಿ ಸೇರಿಸೋದಲ್ಲ ಇದು. ಸತ್ಯ ನೀನು ಹೇಳಿದ್ದು. ತಥಾಪಿ ಆದರೂ ಕೂಡ ಮಂದಧಿಯಾಂ ಶಬ್ದ ಮಾತ್ರಕೃತ ಆಶಂಕಾ ನಿವೃತ್ತ್ಯರ್ಥ ಅಯಂ ಅತಿದೇಶ ಕ್ರಿಯತೆ. ಆದರೂ ಕೂಡ ಏನಾಗಿದ್ದಾರೆ, ಸ್ವಲ್ಪ ಅವರು ಮಂದಾಧಿಕಾರಿ ಅಂತಂದ್ರೆ ಏನು? ಅವನಿಗೆ ಒಂದು ಸಾರಿ ಹೇಳಿದೆ ಶ್ರುತಿ, ಅಲ್ಲಿ ಹೇಳಿದ್ದನ್ನು ಇಲ್ಲಿಗೆ ಅನ್ವಯಿಸಿಕೊಳ್ಳಬೇಕು ಅಂತಕ್ಕಂಥ ಒಂದು ವಿವೇಚನಾ ಭಾವ ಇಲ್ಲ, ಸಾಮರ್ಥ್ಯ ಇಲ್ಲ. ಅವನು ಮಂದಾಧಿಕಾರಿ. ಅವನೇನಾಗಿದೆ, ನಾವು ಆಕಾಶವನ್ನು ನಿರಾಕರಣೆ ಮಾಡಿದ್ದರಿಂದ, ಕಾರ್ಯ ಅಂತ ನಿರಾಕರಣೆ ಮಾಡಿದ್ದರಿಂದ, ಓಹೋ ಅದರಂತೆ ವಾಯುವನ್ನು ಕೂಡ ನಾವು ನಿರಾಕರಣೆ ಮಾಡಿಕೊಳ್ಳಬೇಕು ಅನ್ನೋ ಅಷ್ಟು ಇಲ್ಲ. ಯಾಕೆ? ಅದಕ್ಕೆ ತಕ್ಕಂಥ ಶ್ರುತಿ ಇದೆ. ವಾಯುಗೂ ಕೂಡ ಕಾರಣತ್ವವನ್ನು ಸಮರ್ಥನೆ ಮಾಡತಕ್ಕಂಥ ಶ್ರುತಿ ಇದೆ. ಆದರೆ ಆ ಶ್ರುತಿಗೆ ಓಹೋ ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತಕ್ಕಂಥ ಒಂದು ಪರಿಜ್ಞಾನ ಕೆಲವರಿಗಿಲ್ಲ, ಅವರು ಮಂದಾಧಿಕಾರಿಗಳು. ಆದ್ದರಿಂದ ಅವ್ರಿಗೇನಾಗುತ್ತೆ,
ಆಕಾಶ ಆಯಿತು ಕಣ್ರಿ, ಆದರೆ ವಾಯುವಿಗೆ ಇದೆಯಲ್ಲ ನೋಡಿ, ವಾಯುವಿಗೆ ನೋಡಿ ಶ್ರುತಿ ಹೇಳ್ತಾ ಇದೆ ನೋಡಿ ಅಂತ ಅವರು ಸ್ವಲ್ಪ ಅದರಲ್ಲಿ ಆಶಂಕೆ ಬರಬಹುದು. ಆದ್ದರಿಂದ ಆ ಆಶಂಕೆಯನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಬೇಡಪ್ಪ ಇದನ್ನೂ ಹೇಳೋಣ, ಇದನ್ನೂ ಹೇಳ್ಬಿಡೋಣ. ಇದನ್ನು ಹೇಳಬೇಕಾದಿರಲಿಲ್ಲ, ನೀವು ಹೇಳಿದ್ದು ಸರಿ, ಒಂದೇ ಒಂದೇ ಅಧಿಕಾರ ಹೇಳಬಹುದಾಗಿತ್ತು. ಆದರೂ ಕೂಡ ಅರ್ಥವಾಗೋದಿಲ್ವಲ್ಲ ಸ್ವಾಮಿ ಕೆಲವರಿಗೆ, ಏನು ಮಾಡೋದಕ್ಕಾಗುತ್ತೆ? ಅದಕ್ಕೋಸ್ಕರ ಅವರಿಗೂ ಕೂಡ ಈ ಒಂದು ಆಶಂಕೆ ಯಾವುದು, ವಾಯುವು ಕೂಡ ಕಾರಣವಾಗಿರಬಹುದೇನೋ ಎಂಬ ಆಶಂಕೆಯನ್ನು ನಿರಾಕರಣೆ ಮಾಡುವುದಕ್ಕೋಸ್ಕರ ಈ ಒಂದು ಅತಿದೇಶ ಅಂತ ಮಾಡಿ ಅದನ್ನು ಒಂದು ಅಧಿಕರಣ ಅಂತ ಬಂದು ಹೇಳಿದ್ದಾರೆ. ಅಯಂ ಅತಿದೇಶ ಕ್ರಿಯತೆ. ಯಾತಕ್ಕೆ ಅಂತಂದರೆ ನೋಡಿ, ಅವನು ಮಂದಾಧಿಕಾರಿ ಏನಾಗಿದ್ದಾನೆ, ಛಾಂದೋಗ್ಯ ಓದಿದ್ದಾನೆ, ಅವನಿಗೆ ವಾಯು ಅಲ್ಲಿ ಉತ್ಪತ್ತಿಯನ್ನು ಹೇಳಿಲ್ಲ. ಮತ್ತು ಅದಕ್ಕೆ ಸಮರ್ಥನೆ ಮಾಡ್ತಾ ಏನು ಮಾಡಿದ್ದಾರೆ ಗೊತ್ತೇ, ಸಂವರ್ಗ ವಿದ್ಯಾದಿಷು ಉಪಾಸ್ಯತೆಯ ವಾಯೋ ಮಹಾಭಾಗತ್ವ ಶ್ರವಣಾತ್. ಈ ಸಂವರ್ಗ ವಿದ್ಯೆ ಶಾಂದೋಗ್ಯದ ಪ್ರಸಿದ್ಧವಾದ ವಿದ್ಯೆ ಇದೆಯಲ್ಲ, ಶಾಂಡಿಲ್ಯ ವಿದ್ಯೆಗಿಂತ ಮುಂಚೆ ಸಂವರ್ಗ ವಿದ್ಯೆ ಯಾವುದು? ಸಂವರ್ಗ ವಿದ್ಯೆ ಅಂತಕ್ಕಂಥದ್ದು ಇದು ಪ್ರಸಿದ್ಧವಾದ ಒಂದು ವಿದ್ಯೆ. ಯಾವುದು? ಈ ಜಾನಶ್ರುತಿ ಮತ್ತು ರೈಕ್ವ. ಯಾವನವನು ಬಂಡಿ ಇದೇನು ಗಾಡಿ ಹೊಡೆಯೋನು ಅವನಿಗೆಲ್ಲ ಅವನಿಗೇನೋ ವಿಪರೀತ, ಅವನಿಗೆ ಚರ್ಮ ರೋಗ, ಅವನಿಗೆ ಸುಮ್ಮನೆ ಎಲ್ಲೋ ಇಟ್ಕೊಂಡು ಕೂತಿರ್ತಾನೆ, ಧ್ಯಾನಶ್ರುತಿ ಬರ್ತಾನೆ, ಅವನಿಗೇನು ಹೇಳ್ತಾನೆ, ಅವನಿಗೆ ಸಂವರ್ಗ ವಿದ್ಯೆಯನ್ನು ಹೇಳಿ ಛಾಂದೋಗ್ಯ ಬರುತ್ತಲ್ಲ, ವಾಯುರ್ವಾವ ಸಂವರ್ಗ ಅಂತ ಹೇಳಿ, ಈ ಸಂವರ್ಗ ಅಂದರೆ ವಾಯುವೇ ಸಂವರ್ಗ ಅಂತ ಹೇಳಿ ಆ ವಾಯುವಿಗೆ ಮಹಾಭಾಗತ್ವ ಅಂದರೆ ಅತ್ಯಂತ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಆ ಶ್ರುತಿ ಇದೆ ಅದರಲ್ಲಿ, ಛಾಂದೋಗ್ಯದಲ್ಲಿ. ಮತ್ತು ಅಸ್ತಮಯ ಪ್ರತಿಷೇಧಾದಿಭ್ಯಶ್ಚ ಭವತಿ. ಮತ್ತು ಅವರಿಗೆ ಅಸ್ತಮಯ ನಾಶ ಹೋಗಿಬಿಡುತ್ತೆ, ಇಲ್ಲವಾಗಿಬಿಡುತ್ತೆ, ಎಂತಕ್ಕಂಥದ್ದು ಇಲ್ಲ ಎಂಬುದಾಗಿ ಅದಕ್ಕೂ ಶ್ರುತಿ ಇದೆ. ಹಾಗೆ ಇರೋದ್ರಿಂದ ಏನಾಗುತ್ತೆ, ವಾಯುವು ಕೂಡ ಏನು ನಿತ್ಯತ್ವಾಶಂಕಾ ಕಸ್ಯಚಿತ್ ಇತಿ. ಓಹೋ, ಹೀಗೆ ಹೇಳಿದ್ದಾರೆ. ಆ ರೈಕ್ವ ಎಂಥವನವನು ಜಾನಶ್ರುತಿಗೆ ಅಯ್ಯೋ ಹೋಗಯ್ಯ ಅಂದ್ಬಿಟ್ಟ, ನಿನಗೇನು ಗೊತ್ತಿಲ್ಲ ಹೋಗಯ್ಯ ಅಂತ. ಇವನೇನು ಮಾಡ್ದ ಜಾನಶ್ರುತಿ ನೋಡಿ, ಅವನು ಯಾರೋ ಬಂಡಿ ಹೊಡೆಯೋನು, ಇವನೇನು ಮಾಡ್ದ, ಒಂದು ಸ್ವಲ್ಪ ದುಡ್ಡು ತೊಗೊಂಬಂದಿದ್ದ, ಕೊಟ್ಟ, ಹೇಳಪ್ಪ ನನಗೆ ಏನಂತ ಹೇಳ್ದ. ಅವ್ರು ಯಾರು ಹಂಸಗಳು ಹೋಯ್ತಲ್ಲ, ಹಂಸಗಳು ಹೇಳೋ ಮಾತು ಕೇಳ್ಕೊಂಬಿಟ್ಟು ಇವನು ಬಂದ, ಅವನೇನು ಮಾಡಿದೆ, ಅಂದ್ಬಿಟ್ಟ. ಇವನು ದುಡ್ಡು ಜಾಸ್ತಿ ಬೇಕೇನೋ ಅಂದ್ಬಿಟ್ಟು ಇನ್ನು ಸ್ವಲ್ಪ ದುಡ್ಡು ತಂದ, ಏನು ಮಾಡಿದ್ರು ಅಂದ್ಬಿಟ್ಟ. ಕಡೆಗೆ ಏನು ಮಾಡ್ದ, ಅವ್ನ ಮಗಳನ್ನೇ ತಂದ್ಬಿಟ್ಟ. ನೋಡಪ್ಪ ನಿನ್ನ ಮದುವೆ ಮಾಡಿಕೊಡ್ತೇನೆ, ರಾಜ್ಯ ಕೊಡ್ತೇನೆ ಅಂದ್ಬಿಟ್ಟ. ನೋಡಿ ಯಾಕೆ ಇಷ್ಟೆಲ್ಲ ಮಾಡಬೇಕಾದ್ರೆ ಅದು ವಿದ್ಯೆ ಹೇಗಿರಬೇಕು, ಅದ್ರ ಮಹತ್ವ ಹೇಗಿರಬೇಕು ಅಂತ ಹೇಳಿ ಆ ವಿದ್ಯೆ, ಯಾವ ವಿದ್ಯೆ ಅವನು ಹೇಳಿದರು, ಈ ಸಂವರ್ಗ ವಿದ್ಯೆಯನ್ನು ಹೇಳಿ ವಾಯುವಿಗೆ ಮಹಾಭಾಗತ್ವವನ್ನು ಹೇಳ್ದ. ಹೀಗೆ ಹೇಳಿರುವುದರಿಂದ ಇದು ಅಸಾಧಾರಣವಾಗಿದೆ, ಇದೂ ಕೂಡ ಕಾರಣವೇ ಇರಬೇಕು, ಇದು ಕಾರ್ಯವಲ್ಲ. ಮತ್ತೆ ಬಾಯಿ ಬಿಟ್ಟು ಶ್ರುತಿ ಹೇಳ್ತಾ ಇದೆ, ಇದಕ್ಕೆ ಅಸ್ತ ಅಂತಕ್ಕಂಥದ್ದು ಇಲ್ಲ, ನಿರಸ್ತ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೆ. ಇದೆಲ್ಲ ಕೇಳ್ಬಿಟ್ಟು ಏನು ಮಾಡ್ಬಿಟ್ಟ ಇವನು ಮಂದಾಧಿಕಾರಿ, ಆ ಆಕಾಶಕ್ಕೆ ಹೇಳಿದ್ದನ್ನು ಯುಕ್ತಿಯನ್ನು ಇಲ್ಲಿ ಬಳಸ್ಕೊಳ್ಳೋದಕ್ಕೆ ಚೈತನ್ಯ ಇಲ್ಲ ಇವನಿಗೆ. ಓಹೋ ಇಲ್ಲ ಕಣ್ರಿ, ವಾಯು ಕಾರಣವೇ ಅಂತ ತೀರ್ಮಾನ ಮಾಡಿಬಿಟ್ಟ. ಅದಕ್ಕೋಸ್ಕರ ಅದು ಹಾಗಾಗದೆ ಇರಲಿ ಎಂಬುದಾಗಿ ವಾಯುವನ್ನೇ ಬೇರೆಯಾಗಿ ಹೇಳಿ ಆ ಒಂದು ಹಿಂದಿನ ಅಧಿಕರಣದಲ್ಲಿ ಯಾವ ಆಗಮೋಪಪತ್ತಿಯನ್ನು ಹೇಳಿತ್ತೋ ಅದನ್ನು ಅತಿದೇಶ ಮಾಡಿ ಇಲ್ಲಿ ಹೇಳಿದ್ದಾರೆ. ಮತ್ತು ವಾಯುವು ಕೂಡ ಕಾರ್ಯವೇ, ಇದು ಕಾರಣವಲ್ಲ ಎಂಬುದಾಗಿ ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಭಗವಾನ್ ಬಾದರಾಯಣರು ಇದನ್ನೇ ಒಂದು ಅಧಿಕರಣ ಮಾಡಿದ್ರು. ಯಾವುದು? ಅದನ್ನು ವಿಯತ್ ಅಧಿಕರಣ ಅಂತ ಮಾಡಿದ್ರು, ಇದನ್ನು ಮಾತರಿಶ್ವಾಧಿಕರಣ ಅಂತ ಮಾಡಿದ್ರು. ಇದಕ್ಕಪ್ಪ ನೀ ಹೇಳಿ ಸರಿ, ಅಧಿಕರಣ ಏನು ಬೇರೆ ಮಾಡಬೇಕಾದಿರಲಿಲ್ಲ. ಆದರೂ ಕೂಡ
ಎಲ್ಲರಿಗೂ ಅರ್ಥವಾಗಬೇಕು. ಬರೀ ಉತ್ತಮಾಧಿಕಾರಿಗಳಿಗೆ ಮಾತ್ರ ಅಮೃತತ್ವ ಅಲ್ಲ ರೀ, ಅವರಿಗೂ ಮೋಕ್ಷ ಬೇಕು. ಯಾರಿಗೆ? ಮಂದಾಧಿಕಾರಿಗಳಿಗೆ. ಮತ್ತೇನು ಅದಕ್ಕೇನು? ಅದಕ್ಕೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಈ ಸಿದ್ಧಾಂತವನ್ನು ಹೇಳಬೇಕು. ಆದ್ದರಿಂದ ಅತಿದೇಶ ಮಾಡಿದ್ದಾರೆಯೇ ಹೊರತು ಇನ್ನೇನು ಇಲ್ಲಪ್ಪ, ನೀನು ಹೇಳಿದ ಸರಿಯಾಗಿದೆ, ಈ ಒಂದು ದೃಷ್ಟಿಯಿಂದ ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಆಕಾಶ ವಾಯು ಇವೆರಡಕ್ಕೂ ಕೂಡ ಉತ್ಪತ್ತಿಯನ್ನು ಛಾಂದೋಗ್ಯದಲ್ಲಿ ಹೇಳಿಲ್ಲ, ತೈತ್ರಿಯದಲ್ಲಿ ಉತ್ಪತ್ತಿಯನ್ನು ಹೇಳಿದ್ದಾರೆ. ಹೀಗಾಗಿ ಇದು ಕಾರ್ಯವೋ ಕಾರಣವೋ ಕಾರ್ಯವೋ ಕಾರಣವೋ ಅಂತಕ್ಕಂಥ ಒಂದು ಸಂದೇಹ ಬರುತ್ತೆ. ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ಈ ಎರಡೂ ಅಧಿಕರಣಗಳು ಬಂದಿವೆ ಅಂತ ಹೇಳಿ, ಇದು ಕಾರ್ಯವೇ ಹೊರತು ಕಾರಣವಲ್ಲ ಅಂತ ಹೇಳಿ ಬ್ರಹ್ಮವೊಂದೇ ಸತ್ಯ ಅಂದರೆ ಏಕಮೇವಾದ್ವಿತೀಯತ್ವವನ್ನು ಹೇಳಿ, ಹಾಗಾಗಿ ಆ ಪ್ರತಿಜ್ಞೆ ಮಾಡಿದ್ರಲ್ಲ, ಏಕಸ್ಮಿನ್ನೇವ ಬ್ರಹ್ಮಣಿ ವಿಜ್ಞಾತೆ ಸರ್ವವೇದಂ ವಿಜ್ಞಾತಂ ಭವತಿ ಅಂತ. ಹಾಗಾಗಿ ಬ್ರಹ್ಮ ಒಂದನ್ನು ತಿಳಿದರೆ ಎಲ್ಲವೂ ಅದರ ಕಾರ್ಯವಾಗಿರುವುದರಿಂದ ಪಂಚಭೂತಗಳನ್ನು ತಿಳಿದಾಗಾಯಿತು, ಅದರ ಕಾರ್ಯ ತಿಳಿದಾಗಾಯಿತು, ತನ್ಮಾತ್ರ ತಿಳಿದಾಗಾಯಿತು, ಮತ್ತು ವಿಕಾರಗಳನ್ನು ತಿಳಿದಾಗಾಯಿತು, ಎಲ್ಲ ಪ್ರಪಂಚವನ್ನು ತಿಳಿದಾಗೋಯಿತು. ಪ್ರತಿಜ್ಞೆಗೆ ಯಾವ ಭಂಗನೂ ಉಂಟಾಗಲಿಲ್ಲ ಅಂತ ಹೇಳಿ ಆ ಒಂದು ಅಧಿಕರಣವನ್ನು ಮುಗಿಸ್ತಾ ಇದ್ದಾರೆ. ಮತ್ತು ಮುಂದಿನ ಅಧಿಕರಣ ಇದು. ಈ ಒಂದು ಹಾಗಾದರೆ ಈ ಒಂದು ಬ್ರಹ್ಮ ಇದೆಯಲ್ಲ ಸ್ವಾಮಿ, ಅದು ಉತ್ಪತ್ತಿ ಅಂತ ಹೇಳ್ಬಿಡೋಣ. ಇದನ್ನು ಹಿಂದೆ ಹೇಳಿದ್ದ ಅವನು, ಆಶಂಕೆ ಹೇಳಿದ್ದ. ಅದ್ರಲ್ಲಿ ಬರೀ ಸುಮ್ಮನೆ ಒಂದು ಲೈನಲ್ಲಿ ಉತ್ತರ ಹೇಳಿದರು. ಈಗ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ವಿಸ್ತಾರವಾಗಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ಏನು? ಈ ಬ್ರಹ್ಮಕ್ಕೆ ನೀವು ಇವೆಲ್ಲ ಉತ್ಪತ್ತಿ ಇದೆಯಲ್ಲ, ಇದನ್ನು ಆಧಾರವಾಗಿಟ್ಕೊಂಡು ಬ್ರಹ್ಮಕ್ಕೂ ಉತ್ಪತ್ತಿಯನ್ನು ಯಾಕೆ ಹೇಳಬಾರದು ಅಂತ ಒಂದು ಇದೆಲ್ಲ ನೋಡಿ, ವಿಚಾರ ಪ್ರಧಾನವಾದದ್ದು. ಯಾಕೆ ಹೇಳಬಾರದು ಸ್ವಾಮಿ? ಅದನ್ನು ಹೇಳ್ಬೋದಲ್ಲ. ಆದರೆ ಇಲ್ಲ, ಬ್ರಹ್ಮಕ್ಕೆ ಉತ್ಪತ್ತಿಯ ಸಂಭವವೇ ಇಲ್ಲ ಅಂತ ಹೇಳಿ, ಅಸಂಭವಸ್ತು ಸತಃ, ಸತ್ತಿಗೆ ಬ್ರಹ್ಮ ಅಂತ ಹೇಳ್ಕೊಂಡು, ಅದಕ್ಕೆ ಉಪಪತ್ತಿ ಹುಟ್ಟು ಉತ್ಪತ್ತಿ ಅಂತಕ್ಕಂಥದ್ದು ಅಸಂಭವ, ಅದು ಹೊಂದುವುದೇ ಇಲ್ಲ ಅಂತೇಳಿ ಮುಂದಿನ ಅಧಿಕರಣ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.